ಗೋಹತ್ಯೆ ನಿಷೇಧ ಕಾಯ್ದೆ 2020 ಜಾರಿಯಾಗಿ 6 ವರ್ಷ ಆಗಿದೆ ಸರ್. ಸ್ವಯಂ ಪ್ರೇರಿತವಾಗಿ ತಾವು ದೂರನ್ನು ದಾಖಲೆ ಮಾಡಿಕೊಳ್ಳುವ ಕೆಲಸ ತಮ್ದಿದೆ. ನಾವು ಕೂಡ ನಮ್ಮ ಗಮನಕ್ಕೆ ಬಂದಾಗ ಅಕ್ರಮವಾಗಿ ಗೋ ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿ ಮಾಡ್ತಾರೋ ಆ ವಾಹನಗಳಿಗೆ ನಿಮಗೆ 112 ಕರೆ ಮಾಡ್ತೇವೆ. ಕೆಲವೊಂದು ಕಡೆ ಫೇಲ್ ಆಗಿದೆ, ನಿಮ್ಮವರೇ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ, ನಮ್ಮ ಹುಡುಗರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ, ಮತ್ತೆ ರೌಡಿ ಶೀಟರ್ ಹಾಕ್ತೀನಿ ಅಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಯಾರು ಕೂಡ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇಲ್ಲ. ತಾವು ನಿರ್ಲಕ್ಷ್ಯ ಮಾಡಿದ್ರೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಕೆಲವೊಂದು ಕಡೆ ಗೊತ್ತಿದ್ರು ಕೂಡ ಎಫ್ಐಆರ್ ಆಗಿಲ್ಲ, ಅದನ್ನ ಬಿಟ್ಟಿದ್ದು ಕೂಡ ಉದಾಹರಣೆಗಳು ಹಲವಾರು ಇದಾವೆ. ಈ ಹಬ್ಬದಲ್ಲಿ ಅವರು ಸಾವಿರಾರು ಗೋಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡಿ ಕಲಬುರಗಿಯಲ್ಲಿ ತಂದಿಟ್ಟಿದ್ದಾರೆ. ಮನೆ ಮನೆ ಹೋಗಿ ತಾವು ಚೆಕ್ ಮಾಡಿ. ಇಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ, ಏ ಕ್ಯೂ ಕರ್ರೆ ಏ ಓ ಕ್ಯೂ ಕರ್ರೆ ಬೋಲಿಕೆ ಐಸಾ ನಯ್ಯ ಭೈ ಸಭಿ ಕಾ ರೆಸ್ಪಾನ್ಸಿಬಿಲಿಟಿ ಹೈ. ಪ್ರತಿಯೊಬ್ಬ ನಾಗರಿಕನು ಕೂಡ ಕಾನೂನು ಬಾಹಿರ ಚಟುವಟಿಕೆ ನಡೆದ್ರೆ ಇನ್ಫಾರ್ಮೇಶನ್ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಮ್ಮ ಸಂವಿಧಾನ ಕರ್ತವ್ಯ, ಹಕ್ಕುಗಳು, ಜವಾಬ್ದಾರಿಗಳು ಎಲ್ಲ ಕೊಟ್ಟಿದೆ. ಅದಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಮನವಿ ಮಾಡ್ತಾ ಇದ್ದೇನೆ. ಹೇಗೆ ದೀಪಾವಳಿ ಹಬ್ಬದಲ್ಲಿ ಎನ್ವೈರನ್ಮೆಂಟಲ್ ಒಂದು ಪಟಾಕಿ ಹಾರಿಸಬಾರ್ದು, ನಮ್ಮ ವಾತಾವರಣ ಹಾಳಾಗುತ್ತೆ ಅಂತ ಏನ್ ಪತ್ರಿಕಾ ಪ್ರಕಟಣೆ ಕೊಡ್ತೀರಿ, ಅದರಂತೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಇದೆ ರಾಜ್ಯದಲ್ಲಿ. ಯಾರು ಕೂಡ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡಬಾರದು, ಗೋಗಳನ್ನು ಹತ್ಯೆ ಮಾಡಬಾರದು ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಕ್ಕೆ ಏನಾಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಬೇಕಿದ್ರೆ ಖರ್ಚು ನಾವು ಕೊಡ್ತೇವೆ. ನೀವು ಆ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಅದರಲ್ಲಿ 3 ವರ್ಷದಿಂದ 7 ವರ್ಷ ಸಜೆ ಆಗುತ್ತೆ. ಏನ್ ಕಾಯ್ದೆ ಕಲಂಗಳಿದಾವೆ ಅವುಗಳನ್ನು ಹಾಕಿ ಪತ್ರಿಕಾ ಪ್ರಕಟಣೆ ಮೂಲಕ ನಿಮ್ಮ ವೆಬ್ ಪೇಜ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಬೇರೆ ಎಲ್ಲಾನು ಕ್ರಿಮಿನಲ್ ಏನಾದ್ರೂ ಕೂಡ ಪ್ರಕರಣ ದಾಖಲಾದ್ರೆ ಹಾಕ್ತೀರಾ. ಇದನ್ನು ಕೂಡ ಒಂದು ಹಾಕ್ಬೇಕಂತ ನಾನು ಪೊಲೀಸ್ ಆಯುಕ್ತರಿಗೆ ಈ ಮೂಲಕ ಮನವಿ ಮಾಡ್ತಾ, ಕಲಬುರಗಿ ಮಹಾನಗರದಲ್ಲಿ ಬಕ್ರೀದ್ ಹಬ್ಬದಲ್ಲಿ ನಡೀತಕ್ಕಂತ ಗೋ ಹತ್ಯೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಅದನ್ನ ತಡಿಬೇಕಂತ ಹೇಳಿ ಎಚ್ಚರಿಕೆ ಮುಖಾಂತರ, ಜೊತೆಗೆ ಅದರ ರಕ್ಷಣೆ ಕಡ್ಡಾಯವಾಗಿ ಆಗಬೇಕು ಅನ್ನೋ ಒಂದು ದೃಢ ಸಂಕಲ್ಪದೊಂದಿಗೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಇವತ್ತು ಬಜರಂಗ ದಳದ ಕಾರ್ಯಕರ್ತರು ಗೋಮಾತೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ, ಎಷ್ಟೋ ಕಾರ್ಯಕರ್ತರು ರಕ್ಷಣೆ ಮಾಡ್ಲಿಕ್ಕೆ ಹೋದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು, ಅವರಿಗೆ ಬೆದರಿಕೆ ಆಗುವಂಥದ್ದು, ನಿಮಗೆ ರೌಡಿ ಶೀಟರ್ ಹಾರಿದ್ದೇನೆ ಅಂತ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಕಾನೂನು ಬಾಹಿರವಾಗಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಕೂಡ ಯಾಕೆ ನೀವು ಅದನ್ನ ಬಂದ್ ಮಾಡುವಂತ ವಿಷಯಕ್ಕೆ ಕೈ ಹಾಕ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಮಗೊಂದು ಪ್ರಶ್ನೆ ಆಗಿದೆ. ಸಾಹೇಬ್ರೆ, ನಿಮಗೆ ನಾವು ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಪ್ರಕರಣಗಳು ನೀವು ಸ್ವಯಂ ಪ್ರೇರಿತ ದಾಖಲೆ ಮಾಡ್ಕೊಂಡಿದ್ದೀರಿ? ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ಗೋಗಳ ಹತ್ಯೆ ನಡೀತಾ ಇದ್ರು, ನಾವು ಇವತ್ತು ನಿಮ್ಮ ಕಾನೂನಿನ ಮುಖಾಂತರ ಹೋರಾಟ ಮಾಡಕತ್ತೀವಿ. ಎಲ್ಲೇ ಕಾನೂನನ್ನು ಕೈ ತಗೊಂಡಿಲ್ಲ, ಆದ್ರೂ ಕೂಡ ಈ ಗೋಗಳ ರಕ್ಷಣೆ ಆಗ್ತದ? ಆಗಲ್ಲ. ಎಲ್ಲೆಲ್ಲಿ ಲೊಕೇಶನ್ ಸಮೇತ ಗೋಗಳ ಫೋಟೋ ಇದೆ, ಹಸುಗಳ ಫೋಟೋ ಇದೆ, ಕಾನೂನಿನ ಭಯ ಇಲ್ಲಿದೆ ಅವರಿಗೆ, ಜಿಹಾದಿಗಳಿಗೆ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರ ಚೆಕ್ ಪೋಸ್ಟ್ ಹಾಕಿದ್ದೀರಾ ಸ್ವಾಮಿಗಳೇ? ಹಾಕಿಲ್ಲ. ದಯವಿಟ್ಟು ಇದಾಗಬಾರ್ದು. ಬಲೋ ಭಾರತ್ ಮಾತಾ ಕಿ ಜೈ.